ಬೇಸತ್ತು ಈಗ ಹಲವಾರು ಭ್ರಷ್ಟಾಚಾರದ ವ್ಯವಸ್ಥೆ ಪ್ರಕರಣಗಳನ್ನು ತೆಗೆದಾಗಲೂ ಕೂಡ ರಾಜ್ಯದ ಸರ್ಕಾರ ಮುಖ್ಯಮಂತ್ರಿಗಳು ಅದರ ಬಗ್ಗೆ ತುಟಿ ಕಂತಾರೆ ಮತ್ತು ನನಗೆ ಅರ್ಥ ಆಗೋದಿಲ್ಲ. ಸಂಪುಟ ಸಹೋದ್ಯೋಗಿಗಳು ಸಂಪುಟದಲ್ಲಿ ಚರ್ಚೆ ಮಾಡ್ಬೋದು, ವೈಯಕ್ತಿಕ ಚರ್ಚೆ ಮಾಡ್ಬೋದು, ಆದ್ರೆ ಬಹಿರಂಗವಾಗಿ ಪತ್ರ ಬರೀತಾರೆ ಅಂತಂದ್ರೆ ಈ ರಾಜ್ಯದಲ್ಲಿ ಸಂಪುಟದಲ್ಲೂ ಕೂಡ ಸಾಮರಸ್ಯ ಇಲ್ಲ, ಒಬ್ಬರಿಗೊಬ್ಬರು ವಿಶ್ವಾಸ ಇಲ್ಲ ಮತ್ತು ಅವ್ರು ಎತ್ತುವಂತ ವಿಚಾರಗಳಿಗೆ ಸ್ಪಂದನೆ ಸಿಗೋದಿಲ್ಲ ಅಂತ ಹೇಳಿ ಬಹಿರಂಗಗೊಳಿಸ್ತಾ ಇದ್ದಾರೆ ಅಂತ ನಾನು ಅನಿಸ್ತಾ ಇದ್ದೀನಿ. ಮಳೆ ಬಂದು ಪ್ರವಾಹಕ್ಕೀಡಾದವ್ರಿಗೆ ಪರಿಹಾರ ಇಲ್ಲ, ಮನೆ ಕುಸಿತಕ್ಕೆ ಪರಿಹಾರ ಇಲ್ಲ, ಯಾವುದೇ ರೀತಿಯ ಜನಸ್ಪಂದನೆ ಕೆಲಸ ಆಗ್ತಾ ಇಲ್ಲ. ಆದ್ರಿಂದ ಇಡೀ ಈ ಆಡಳಿತದ ವಿರುದ್ಧ ಜನ ಆಂದೋಲನ ಶೀಘ್ರದಲ್ಲಿಯೇ ಪ್ರಾರಂಭ ಆಗುತ್ತೆ. ಜನರ ವಿಶ್ವಾಸದೊಂದಿಗೆ ಭಾರತೀಯ ಜನತಾ ಪಕ್ಷ ಬೇರೆ ಬೇರೆಯ ಸ್ಥಳಗಳ ವಿಷಯಗಳನ್ನ ಇಟ್ಕೊಂಡು ಜನ ಆಂದೋಲನವನ್ನು ಮಾಡಬೇಕನ್ನುವಂತ ತೀರ್ಮಾನ ಮಾಡಿದೆ. ಸರ್, ಹಾವೇರಿ ಜಿಲ್ಲೆ ರೈತ ಆತ್ಮಹತ್ಯೆ ಆಮೇಲೆ ಯಾವ್ಯಾವ ಪ್ರದೇಶದಲ್ಲಿ ಯಾವ ವಿಷಯಗಳಲ್ಲಿ ಎತ್ತಿ ಜನ ಆಂದೋಲನವನ್ನು ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಅತಿ ಶೀಘ್ರದಲ್ಲಿ ರಾಜ್ಯದ ಎಲ್ಲ ಪ್ರಮುಖರನ್ನ ಕರೆಸಿ ಒಂದು ಚಿಂತನ ಮಂಥನವನ್ನ ಮಾಡಬೇಕಂತ ಹೇಳಿ ಸೂಚನೆಯನ್ನ ಸಾಧ್ಯವಾಗಿ ಕೊಟ್ಟಿದ್ದಾರೆ. ಆ ಪ್ರಕಾರ ನಮ್ಮ ರಾಜ್ಯದ ಬಿಜೆಪಿ ಘಟಕ ನಮ್ಮ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಎಲ್ಲರೂ ಸೇರಿ ಅದರ ಬಗ್ಗೆ ನಾವು ಒಂದು ಶೀಘ್ರವೇ ಸಭೆಯನ್ನು ಮಾಡಿ. ಸರ್, ರಾಜು ಕಾಗೆ ಅವರು ಸರ್ ಗಂಭೀರ ಆರೋಪ ಮಾಡಿರುವಂತದ್ದು ಅಂದ್ರೆ ವರ್ಕ್ ಆರ್ಡರ್ಗೆ PWD ಗುತ್ತಿಗೆದಾರರು ಕಂಪ್ಲೇಂಟ್ ಮಾಡಿ ಸಿಕ್ಕಾಪಟ್ಟೆ ಲಂಚ ಆಗಿದೆ, ಎಲ್ಲ ಸೇರಿದರೆ 50% 60% ಆಗ್ತದೆ ಅಂತ ಅವ್ರು ಮಾಡಿದ್ರು. ಅದೊಂದು ಈ ಲಿಕ್ಕರ್ ಶಾಪಿನ ಅಸೋಸಿಯೇಷನ್ದವರು ಸಿಕ್ಕಾಪಟ್ಟೆ ಹ್ಯಾರಾಸ್ಮೆಂಟ್ ಇದೆ, ಒಂದು ಲೈಸೆನ್ಸ್ಗೆ ಇಷ್ಟಿದೆ, ಮತ್ತೆ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಮಾಡಬೇಕಾದ್ರೂ ಕೂಡ ಹಣ ವಸೂಲು ಮಾಡ್ತಾರೆ, ಡೈಲಿನೂ ಹಣ ವಸೂಲು ಮಾಡ್ತಾರೆ ಅನ್ನುವಂಥದ್ದು ಅವ್ರ ಕಂಪ್ಲೇಂಟ್. KEB ಕಾಂಟ್ರಾಕ್ಟರು ಅವರು ಕೂಡ ಈ ಸ್ಮಾರ್ಟ್ ಮೀಟರಲ್ಲಿ ಎಷ್ಟು ತಿಂತಾ ಇದ್ದಾರೆ, ಜನರ ಮೇಲೆ ಹಾಕಿ 500-600 ರೂಪಾಯಿ 4,000-5,000 ರೂಪಾಯಿ ಮಾಡ್ತಾ ಇದ್ದಾರೆ ಅಂತೇಳಿ ಅಸೋಸಿಯೇಷನ್ ಮಾಡಿದ್ದಾರೆ. ಎಲ್ಲ ಅಸೋಸಿಯೇಷನ್ದವರು ಇವತ್ತು ಲಂಚ ಅವತಾರವನ್ನ ಬಹಿರಂಗಗೊಳಿಸಿದ್ರು ಕೂಡ ಈ ಸರ್ಕಾರ ಇವತ್ತು ನಾಚಿಕೆಗೆಟ್ಟು ಅದ್ರ ಬಗ್ಗೆ ಯಾವುದೇ ರೀತಿಯ ಸ್ಪಂದನೆ ಮಾಡೋದಕ್ಕಿಲ್ಲ. ಎಲ್ಲರೂ ಕೂಡ ಇದ್ರ ಭಾಗಿಯಾಗಿದ್ದಾರೆ ಅಂತ ಸ್ಪಷ್ಟ. ರೈತ ಆತ್ಮಹತ್ಯೆಯಲ್ಲಿ ಹಾವೇರಿ ಜಿಲ್ಲೆ ನಂಬರ್ 1 ಇದೆ. ನಿನ್ನೆ ಮಾಧ್ಯಮದವರು ಪ್ರಶ್ನೆ ಮಾಡಿದ್ರೆ ನಾ ಬರೋಕ್ಕಿಂತ ಮೊದಲೇ ಇತ್ತು ಅನ್ನುವಂತ ನಿಟ್ಟಿನಲ್ಲಿ ಹೇಳ್ತಾರೆ. ಜೊತೆಗೆ ಅದನ್ನ ಪರಿಶೀಲನೆ ಮಾಡಬೇಕು, ಅಂದ್ರೆ ಬೇರೆ ರೀತಿಯ ಆತ್ಮಹತ್ಯೆ ಆಗಿದ್ರು ರೈತ ಆತ್ಮಹತ್ಯೆ ಮಾಡ್ಕೊಂತಿದ್ದಾರೆ ಅನ್ನೋ ಲೆಕ್ಕದಲ್ಲಿ ಅಲ್ಲ, ಅದು ಪರಿಶೀಲನೆ ಮಾಡುವಂತದ್ದು ಒಂದು ವ್ಯವಸ್ಥೆನೇ ಇದೆ. ಆತ್ಮಹತ್ಯೆ ಆದ ತಕ್ಷಣನೇ ಅದು ರೈತರಿದ್ರೆ ಅದನ್ನ ನೋಂದಾಯಿಸಿ ಅದ್ರ ಬಗ್ಗೆ ಸಾಲ ಸೂಲ ಎಷ್ಟೆಷ್ಟು ಇದೆ, ಅದು ಹಾಗೆ ಆಗುತ್ತೆ. ಆತ್ಮಹತ್ಯೆ ಇವತ್ತೇನು ನಡೀತಾ ಇದೆ ಅದ್ರ ಬಗ್ಗೆ ನಾವು ಲೆಕ್ಕ ಕೊಡ್ಬೇಕು. ಲೆಕ್ಕ ನಾವು ಕೊಡ್ಬೇಕಾಗುತ್ತೆ, ಇದ್ದವ್ರು ಕೊಡ್ಬೇಕಾಗುತ್ತೆ, ಸರ್ಕಾರ ಕೊಡ್ಬೇಕಾಗುತ್ತೆ. ಅದನ್ನ ತಮ್ಮ ಜವಾಬ್ದಾರಿ ನುಂಚ್ಕೊಳ್ಳುವಂತ ಮಾತು ರೈತರಿಗೆ ಪರಿಹಾರ ಆಗುತ್ತೆ. ಆದ್ರಿಂದ ಜಿಲ್ಲಾ ಆಡಳಿತ ಸಂಪೂರ್ಣವಾಗಿ ಹೊಣೆ ಹೊರಬೇಕು, ರಾಜ್ಯ ಅದಕ್ಕೆ ಪರಿಹಾರ ಕೊಡಲೇಬೇಕು. ಸರ್, ಬಿತ್ತನೆ ಬೀಜಗಳಲ್ಲಿ ಸಾಕಷ್ಟು ಕಳಪೆ ಮತ್ತು ಇಲಾಖೆಯ ಮೇಲೆ ಕಳಪೆ ಬೀಜಗಳು ಹೋಗ್ತಾ ಇದ್ದಾರೆ. ಬಿತ್ತನೆಯಲ್ಲಿ ಬೀಜಗಳು ಹೋಗ್ತಾ ಇಲ್ಲ. ರೈತರಿಗೆ ಸಾಕಷ್ಟು ನೋವುಗಳನ್ನು ಕೊಡ್ತಾ ಇದೆ ಸರ್ಕಾರ ಅನ್ನುವಂತ ರೈತ ಸಂಪರ್ಕ ಕೇಂದ್ರದಲ್ಲಿ ಏನೋ ಬೀಜವನ್ನ ಪಡೆದುಕೊಂಡರೆ ವಿಶೇಷವಾಗಿ ಸೋಯಾಬೀನ್, ಈ ಜಿಲ್ಲೆಯಲ್ಲಿ ಏನು ಸೋಯಾಬೀನ್ ಬಿತ್ತನೆ ಆಗಿದೆ ಅದರಲ್ಲಿ ಬಹಳಷ್ಟು ಡೂಪ್ಲಿಕೇಟ್ ಬೀಜಗಳಾಗಿ ಸೋಯಾಬೀನ್ ಸಂಪೂರ್ಣವಾಗಿ ಬೆಳೆದೇ ಇರುವಂತಹ ಸಂದರ್ಭದಲ್ಲಿ